ಡಿಜಿಟಲ್ ಅರೆಸ್ಟ್ ಮಾಡಿ 88.22 ಲಕ್ಷ ರೂಪಾಯಿ ಲೂಟಿ ಮಾಡಲಾಗಿದೆ. ಸರ್ಕಾರಿ ನೌಕರರನ್ನೇ ಡಿಜಿಟಲ್ ಅರೆಸ್ಟ್ ಮಾಡಿದಂತ ಸೈಬರ್ ವಂಚಕರು. ಬಾಗಲಕೋಟೆ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಚಿನ್ನ, ಬೆಳ್ಳಿ, ನಿವೃತ್ತಿ ಬಳಿಕ ಬರಬೇಕಾಗಿದ್ದ ಹಣವನ್ನೂ ಕಳ್ಕೊಂಡ್ಬಿಟ್ಟಿದ್ದಾರೆ ನೌಕರರು. 3 ತಿಂಗಳಲ್ಲಿ ನಿವೃತ್ತಿ ಹೊಂದುವ ನೌಕರನ ಡಿಜಿಟಲ್ ಅರೆಸ್ಟ್ ಮಾಡಿರೋದು. ನ್ಯಾಯಾಲಯದ ಜಾಮೀನು ಹೆಸರಿನಲ್ಲಿ 25 ಲಕ್ಷ, ಬಳಿಕ ಕ್ರಿಪ್ಟೋ ಕರೆನ್ಸಿ ಮುಖಾಂತರವಾಗಿ 38 ಲಕ್ಷ ದೋಚಿರೋದು ವಂಚಕರು. ಫೆಬ್ರವರಿ 22ರಿಂದ ಏಪ್ರಿಲ್ 13ರವರೆಗೆ ಹಂತವಾಗಿ ವರ್ಗಾವಣೆ ಆಗಿದೆ. ಕೋರ್ಟ್ನಲ್ಲಿ ಜಡ್ಜ್ ವಿಚಾರಣೆ ಮಾಡ್ತಾರೆ ಅಂತ ವಿಡಿಯೋ ಕಾಲ್ ಮಾಡಿರೋದು. ವಿಡಿಯೋ ಕಾನ್ಫರೆನ್ಸ್ನಲ್ಲೇ ನಕಲಿ ನ್ಯಾಯಾಲಯದಲ್ಲಿ ವಿಚಾರಣೆ ಆಗಿದೆ. 83.22 ಲಕ್ಷ ದೋಚಿರೋದು. ಬಳಿಕ 20 ದಿನ ಹೊರಗೆ ಹೋಗದಂತೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಅಲ್ಲಿ ಕ್ರೈಮ್ ನಂಬರ್ 16/2026 ಅಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ ಘಟನೆಯಲ್ಲಿ ನಾವು ಒಂದು FIR ರಿಜಿಸ್ಟರ್ ಮಾಡಿದ್ದೀವಿ. ಇದರಲ್ಲಿ ಟೋಟಲ್ ಫ್ರಾಡ್ ಅಮೌಂಟ್ ಬಂದ್ಬಿಟ್ಟು 83,22,000 ಫ್ರಾಡ್ ಆಗಿದೆ. ಫ್ರಾಡ್ ಯಾವ ರೀತಿ ಆಯ್ತು ಅದ್ರ ಬಗ್ಗೆ ನಾನು ಸ್ವಲ್ಪ ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ 22ನೇ ತಾರೀಕು ಫೆಬ್ರವರಿ ತಿಂಗಳು, ಇದೇ ವರ್ಷ 22ನೇ ತಾರೀಕು ಇವರಿಗೆ ಒಂದು ವಾಟ್ಸಪ್ ನಂಬರ್ ಇಂದ ಕಾಲ್ ಬರುತ್ತೆ. ಆ ಕಾಲ್ ಬಂದಾಗ ಅವರು ಹೇಳ್ತಾರೆ, ನಾನು ಇದು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ TRAI ಇಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ಹೆಸರು ಮೇಲೆ ಒಂದು ಇಲ್ಲಿಗಲ್ ಸಿಮ್ ಕಾರ್ಡ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಯೂಸ್ ಮಾಡ್ಕೊಂಡು ಒಂದು ಇಲ್ಲಿಗಲ್ ಸಿಮ್ ಕಾರ್ಡ್ ಪರ್ಚೇಸ್ ಆಗಿದೆ. ಮತ್ತೆ ಅದು ಏನು ಕೆಲವು ಅಬ್ಸೀನ್ ಮೆಸೇಜ್ ಇರುತ್ತೆ, ಅಶ್ಲೀಲ್ ಮೆಸೇಜ್ ಇರುತ್ತೆ, ಅದು ಆ ನಂಬರ್ ಇಂದ ಬೇರೆ ಬೇರೆ ಜನಕ್ಕೆ ಅಶ್ಲೀಲ್ ಇದು ಮೆಸೇಜಸ್ ಹೋಗ್ತಾ ಇದೆ. ಅದರ ವಿಚಾರವಾಗಿ ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಅವರು ಸ್ವಂತ ಅವರಿಗೆ ಮುಂಬೈ ಪೊಲೀಸ್ ಇಂದ ಇಂಟ್ರೊಡ್ಯೂಸ್ ಮಾಡಿದ್ರು.